ಹಲೋ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 1 ಲಕ್ಷದವರೆಗೂ ಕೂಡ ಸಬ್ಸಿಡಿ ಲೋನನ್ನು ಪಡೆಯುವಂಥ ಒಂದು ಸ್ಕೀಮ್ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಟಕ್ ಅಂತ ವೈಟ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಮಟ್ಕ ಹೊಡೀರಿ. ಓಕೆನಾ? ಕ್ಲಿಕ್ ಮಾಡಿಬಿಟ್ಟು ಅಲ್ಲಿಗೆ ಸಬ್ಸ್ಕ್ರೈಬ್ ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಿಡುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮಾತ್ರ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಮರಿದೇನೆ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ವಿಡಿಯೋನ ನೋಡಿದ್ಮೇಲೆ ನಿಮ್ಮ ಒಂದು ಫ್ರೆಂಡ್ಗೆ ಸಾಲನ ಹೊತ್ಕೊಂಡಿರುವಂಥ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಮಿನಿಮಮ್ ಒಂದು 500 ಲೈಕ್ನ ಎಕ್ಸ್ಪೆಕ್ಟ್ ಮಾಡಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಒಂದು ನಿಮಿಷ ವಿಡಿಯೋ ನೋಡಿ ಆಮೇಲೆ ಲೈಕ್ ಮಾಡಿ. ಮತ್ತು ಈ ವಿಡಿಯೋಗೆ 500 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಮಾಡ್ತೀರಾ ಅಂತ ತಿಳ್ಕೊಂಡಿರ್ತೀನಿ. ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ಸ್ಕೀಮ್ನ ನೀವು ಅಪ್ಲೈ ಮಾಡಬೇಕು ಅಂದರೆ ಸ್ಕೀಮ್ ನೇಮ್ನ ತಿಳ್ಕೊಂಡಿರ್ಬೇಕು. ಆ ಸ್ಕೀಮ್ ನೇಮ್ ಏನಪ್ಪ ಅಂತಂದರೆ PM ವಿಶ್ವಕರ್ಮ ಯೋಜನೆ ಅಂತ. ಓಕೆನಾ ಫ್ರೆಂಡ್ಸ್? ಏನಪ್ಪ ಏನು PM ವಿಶ್ವಕರ್ಮ ಅಂತ ಯೋಜನೆ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ನೀವು ಕೇಳ್ಬೋದು. ಬರೀ ವಿಶ್ವಕರ್ಮ ಜಾತಿ ಸಂಬಂಧಪಟ್ಟಂತ ಇವ್ರು ಮಾತ್ರ ಈ ಒಂದು ಲೋನ್ ಅಪ್ಲೈ ಆಗುತ್ತೆ ಅಂತ ಕೇಳ್ಬೋದು. ಫ್ರೆಂಡ್ಸ್, ನೀವು ವಿಶ್ವಕರ್ಮ ಸಮಾಜದವ್ರು ಏನಿದ್ದಾರೆ ಆ ಒಂದು ಅಂದರೆ ಸುಮಾರು ಈ ಪಕ್ಕದಲ್ಲಿ ಒಂದು ಫೋಟೋ ಹಾಕ್ತಿದ್ದೀನಿ, ನಾನು ನೋಡ್ಕೊಳ್ಳಿ. ಈ ಒಂದು ಲೀಸ್ಟ್ನಲ್ಲಿ ಯಾರ್ಯಾರೆಲ್ಲ ಕೆಲಸನ ಬರ್ತೀರಿ. ಇವಾಗ ಟೈಲರಿಂಗ್ ಕೆಲಸ ನನಗೆ ಬರೋದಿಲ್ಲ, ಟೈಲರಿಂಗ್ ಕೆಲಸ ಬರಲಿಲ್ಲ ಅನ್ನೋ ಒಂದು ಟಚ್ ಅಪ್ ಇದ್ರೆ ಸಾಕು. ಓಕೆನಾ? ಆ ಒಂದು ಕೆಲಸದ ಮೇಲೆ ಅಪ್ಲೈ ಮಾಡಿ ಬಿಸಾಕಿ. ಓಕೆನಾ? ಹೋಗಿ ಸೈಬರ್ ಸೆಂಟ್ರಲ್ಲಿ ಸರ್ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಂತ ಕೇಳ್ತಾರೆ. ನೀವೇನು ಕೆಲಸ ಮಾಡ್ತೀರಾ? ಅಗ್ರಿಕಲ್ಚರ್ ಮಾಡ್ತೀರಾ? ಬೇಡ. ಇವಾಗ ಪ್ರತಿಯೊಬ್ಬರು ಕೂಡ ಗಾರೆ ಕೆಲಸ ಮಾಡ್ತೀರಾ. ಅಲ್ಲಿ ಗಾರೆ ಕೆಲಸ ಆಪ್ಷನ್ ಒಂಥರ ಬೇಸಿಕ್ ಇದ್ದಂಗೆ ಆ ಒಂದು ಸ್ಕೀಮಲ್ಲಿ ಪ್ರತಿಯೊಬ್ಬರು ಕೂಡ ಜಾಸ್ತಿ ಗಾರೆ ಕೆಲಸಕ್ಕೆ ಹಾಕೋದು. ನಾನು ಕೂಡ ತುಂಬ ಜನಕ್ಕೆ ಹಾಕೊಟ್ಟಿದ್ದೀನಿ. ಓಕೆನಾ? ಗಾರೆ ಕೆಲಸ ಇದ್ದಿದ್ದೆ. ಓಕೆನಾ? ಅದಕ್ಕೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ. ಓಕೆನಾ? ಗಾರೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ 7 ದಿನ ಟ್ರೈನಿಂಗ್ ಇರುತ್ತೆ. ನಿಮ್ಮ ಒಂದು ನಿಮ್ಮ ಒಂದು ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ಈಗ ನಮ್ಮ ಒಂದು ಡಿಸ್ಟಿಕ್ ಬಂದ್ಬಿಟ್ಟು ಮೈಸೂರಿನಲ್ಲಿ ತುಂಬ ಜನ ಒಂದು ಮಿನಿಮಮ್ ಒಂದು 10-50 ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಒಂದು ಕ್ಯಾಂಪ್ ಮಾಡಿ ಅಲ್ಲಿ ಟ್ರೈನಿಂಗ್ನ ಕೊಡ್ತಾರೆ. ಓಕೆನಾ? ಅಕಸ್ಮಾತ್ ಈಗ ಹುಣಸೂರಲ್ಲಿ ಇಲ್ಲಿ ಮೈಸೂರಲ್ಲಿ 50 ಸಾವಿರ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದರೆ ಹುಣಸೂರಲ್ಲಿ ಮಿನಿಮಮ್ ಅಂದರೆ ಒಂದು 80 ಸಾವಿರ ಆಗಿರು. ಮೈಸೂರಿಗಿಂತ ಇಲ್ಲೇ ಹುಣಸೂರೇ ಜಾಸ್ತಿ ಹೋಯ್ತಾರೆ. ಇಲ್ಲೊಂದು ಕ್ಯಾಂಪ್ ಮಾಡ್ತಾರೆ. ಓಕೆನಾ? ಹುಣಸೂರಲ್ಲಿ ಒಂದು ಕ್ಯಾಂಪ್ ಮಾಡಿ ಇಲ್ಲೂ ಒಂದು ಟ್ರೈನಿಂಗ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೀವು ಪ್ರತಿಯೊಬ್ಬರು ಕೂಡ ಆ ಹುಣಸೂರು ತಾಲೂಕಿಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರು ಜಿಲ್ಲೆ ಹಳ್ಳಿಗಳ ತಾಲೂಕುಗಳಲ್ಲಿ ಹಳ್ಳಿ ಜನಗಳು ಬಂದು ಅಲ್ಲಿ ಒಂದು ಟ್ರೈನಿಂಗ್ನ ತಗೋಬೋದು. ಓಕೆನಾ? ಟ್ರೈನಿಂಗ್ ತಗೊಂಡ ನಂತರ ನಿಮಗೆ 15,000 ಬೆಲೆ ಬಾಳುವಂತಹ, ಇವಾಗ ಒಬ್ರು ಗಾರೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ಈಗ ಗಾರೆ ಕೆಲಸದ ಟ್ರೈನಿಂಗ್ ತಗೊಳಕ್ಕೆ ಹೋಗ್ತಾ ಇದ್ದೀರಾ. ಗಾರೆ ಕೆಲಸಕ್ಕೆ ಟ್ರೈನಿಂಗ್ ಅಂತಂದರೆ ಅಲ್ಲಿ ಹೇಳ್ಕೊಡ್ತಾರೆ, ಅದನ್ನು ನೀವು ಮಾಡೋದಷ್ಟೇ. ಓಕೆನಾ? ಪ್ರೋಸೆಸ್ ಇನ್ನೂ ಬಂದಿಲ್ಲ. ಬಂದಾಗ ನಿಮ್ದಿನ ಲೈವ್ ಬಂದು ವಿಡಿಯೋನ ಮಾಡ್ತೀನಿ. ಓಕೆನಾ? ಸದ್ಯಕ್ಕೆ ತಿಳ್ಕೊಂಡಿರಿ ಮಾಹಿತಿನ. ಓಕೆನಾ? ಇವಾಗ ನಾನು ಗಾರೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದೆ. ಇವಾಗ 7 ದಿನ ಟ್ರೈನಿಂಗ್ ಇತ್ತು ಅಂತ ತಿಳ್ಕೊಳ್ಳಿ. ಓಕೆನಾ? 7 ತಪ್ಪರೆ ಮಿನಿಮಮ್ 5 ತಪ್ಪರೆ 6 ದಿನ 7 ದಿನ, ಇಲ್ಲ ಅಂದರೆ ಮಿನಿಮಮ್ ಅಂದರೆ 7 ದಿನ ಇರ್ಬೋದು, ಮ್ಯಾಕ್ಸಿಮಮ್ ಅಂದರೆ 15 ದಿನ ಇರ್ಬೋದು. ಓಕೆನಾ? ಇಷ್ಟು ದಿನ ಟ್ರೈನಿಂಗ್ ಇರುತ್ತೆ. ಹೋಗಿ ಟ್ರೈನಿಂಗ್ ತೊಗೊಳ್ಳೋದಷ್ಟೇ. ಟ್ರೈನಿಂಗ್ ತೊಗೊಂಡಾದ್ಮೇಲೆ ನಿಮಗೆ ಟ್ರೈನಿಂಗ್ ಏನು ಪುಸ್ತಕಟ್ಟೆ ಹೋಗ್ಬೇಡಿ. 500 ರೂಪಾಯಿ ಫ್ರೀಯಾಗಿ ಕೊಡ್ತಾರೆ. ಊಟ ತಿಂಡಿ ಇರುತ್ತೆ. ಓಕೆನಾ? ಊಟ ತಿಂಡಿ ಕನ್ಫರ್ಮ್ ಇರೋದಿಲ್ಲ ಅನ್ಸುತ್ತೆ. ಓಕೆನಾ? 500 ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಪ್ರತಿದಿನ ನೀವು ಹೋಗೋದಕ್ಕೆ. 1 ಅವರ್ ಮಾಡ್ತಿರೋ 2 ಅವರ್ ಮಾಡ್ತಿರೋ ಗೊತ್ತಿಲ್ಲ ಕೆಲಸನ. ಹೋಗಿ 500 ರೂಪಾಯಿ ಪಡ್ಕೊಂಡು ಫ್ರೀಯಾಗಿ ಬರೋದು. ಓಕೆನಾ? ಇಷ್ಟು ಮಾಹಿತಿ. ಮತ್ತು ಈ ಒಂದು 7 ಅಥವಾ 15 ದಿನ ಟ್ರೈನಿಂಗ್ ಮುಗಿದಾದ್ಮೇಲೆ ನಿಮಗೆ 15,000 ಬೆಲೆ ಬಾಳುವಂಥ ಒಂದು ಟೂಲ್ ಕಿಟ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಮತ್ತು ಈ ಟ್ರೈನಿಂಗು ಮತ್ತು ಟೂಲ್ ಕಿಟ್ನ ಪಡೆದ ನಂತರ ನಿಮಗೆ ಸಾಲಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬಹುದು. ಫಸ್ಟ್ ಟೈಮ್ ನಿಮಗೆ 1 ಲಕ್ಷ ಸಾಲನ ಸಬ್ಸಿಡಿ ಲೆಕ್ಕಾಚಾರದಲ್ಲಿ ಕೊಡ್ತಾರೆ. ಫ್ರೆಂಡ್ಸ್, ಸಬ್ಸಿಡಿ ಅನ್ನೋದಕ್ಕಿಂತ 1 ಲಕ್ಷ ನಿಮಗೆ 5% ಬಡ್ಡಿಲಿ ಕೊಡ್ತಾರೆ. ಆದರೆ ನೀವು ತಿಂಗಳ ಬಡ್ಡಿ ಸಮೇತ ಸೇರಿಸ್ಕೊಟ್ಟು ಹಾಗಿಲ್ಲ. 1 ಲಕ್ಷ ಅಮೌಂಟ್ನ ನಿಮಗೆ ಸಾಲವಾಗಿ ಕೊಟ್ಟರು ಅಂತಂದರೆ ವರ್ಷಕ್ಕೆ 5,000 ಮಾತ್ರ ನೀವು ಬಡ್ಡಿನ ಕಟ್ಟಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಒಳ್ಳೆ ವಿಷಯ ಇದು. 5,000 ನೀವು ಬಡ್ಡಿನ ಕಟ್ಟಬೇಕಾಗುತ್ತೆ. ವರ್ಷದ ಎಂಡಲ್ಲಿ ಕಟ್ಬೋದು ಅಥವಾ ಒಂದೇ ಸಲ ಕಟ್ಟೋದಕ್ಕೆ ಕಟ್ಬೋದು. ನಿಮ್ಮ ಒಂದು ಖುಷಿ. ಓಕೆನಾ? ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತಾರೆ ನೀವು ಲೋನ್ಗೆ ಬರೆದು ಹಾಕಿದಾಗ ಲೋನ್ ಅವರೇ ಬ್ಯಾಂಕಿನ ಕಾಲ್ ಆಗುತ್ತೆ. ಓಕೆನಾ? PM ವಿಶ್ವಕರ್ಮ ಯೋಜನೆ ಹಾಕಬೇಕಾದ್ರೆ ನಿಮಗೆ ನಿಮ್ಮ ಮನೆಯವ್ರದ್ದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಪ್ರತಿಯೊಬ್ಬರದ್ದು ರೇಷನ್ ಕಾರ್ಡು. ಓಕೆನಾ? ಇಷ್ಟು ಒಂದು ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ ನಂಬರ್ ಇರುತ್ತೆ. ಇಷ್ಟು ಮಾಹಿತಿನ ತೊಗೊಂಡೋಗಿರ್ತಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಒಂದು ಡೀಟೇಲ್ಸ್ನ ತೊಗೊಂಡಿರ್ತಾರೆ. ಲೋನ್ ಬೇಕು ಅಂತ ಈ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಾದ್ಮೇಲೆ ಡಾಟಾಬೇಸ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಟ್ರೈನಿಂಗ್ ಕಂಪ್ಲೀಟಾಗಿ ಪಾಸ್ ಆಗಿರೋರಿಗೆ ಲೋನ್ನ ಬ್ಯಾಂಕಿನ ಕಾಲ್ ಆಗುತ್ತೆ. ನಿಮಗೆ ಲೋನ್ ಬೇಕಾದ ರೀತಿ ಅಂತ ಕೇಳ್ತಾರೆ. ಆವಾಗ ನೀವು ಲೋನ್ಗೆ ಅಪ್ಲಿಕೇಶನ್ ಹಾಕಿ 5% ಬರ್ಕೋಬೋದು. ಇದನ್ನು ನೀವು 1 ವರ್ಷ ಅಥವಾ 18 ತಿಂಗಳ ಒಳಗೆ ನೀವು ಕಟ್ಟಿತು ಅಂತಂದರೆ 2 ವರ್ಷದೊಳಗೆ
ಕಟ್ಟಿತು ಅಂತಂದರೆ ನಿಮಗೆ 3 ಲಕ್ಷ ಸಾಲನ ಮತ್ತೆ ಕೊಡ್ತಾರೆ. ಅದು 5% ಬಡ್ಡಿಲಿ. ವರ್ಷಕ್ಕೆ 5,000 ಮಾತ್ರ ಕಟ್ಟಬೇಕು. ಓಕೆನಾ? ಈ ರೀತಿ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ಅಪ್ಲಿಕೇಶನ್ ಹಾಕಿ ಪ್ರತಿಯೊಬ್ಬರು ಕೂಡ ಈ ಒಂದು ಲೋನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಲೋನ್ಗೆ ಅಂತ ನೀವು ಕೇಳ್ಕೊಂಡು ಹೋದರು ಅಂದರೆ ನೀವು ಟ್ರೈನಿಂಗ್ ಮಾಡಬೇಕಾಗತ್ತೆ, ಟೂಲ್ ಕಿಟ್ನ ಪಡಿಬೇಕಾಗತ್ತೆ. ಟ್ರೈನಿಂಗ್ ಮಾಡಿದ್ದಕ್ಕೆ ಟ್ರೈನಿಂಗ್ ಕಂಪ್ಲೀಟ್ ಆದ ಮೇಲೆ ನಿಮಗೆ ದುಡ್ಡು ಕೂಡ ಕೊಡ್ತಾರೆ, ಟೂಲ್ ಕಿಟ್ನು ಕೊಡ್ತಾರೆ, ಮತ್ತು ನಿಮಗೆ ಸಾಲನೂ ಕೂಡ ಕೊಡ್ತಾರೆ. ಓಕೆನಾ? ಹೋಗಿ ಅಪ್ಲಿಕೇಶನ್ ಹಾಕಿ ನೀವು ಈ ಒಂದು ಸಾಲಕ್ಕೆ ಅಥವಾ ಈ ಒಂದು ಫ್ರೀ ಟೂಲ್ ಕಿಟ್ಗೆ ಅರ್ಜಿಯನ್ನು ಹಾಕಬಹುದು. ಫ್ರೆಂಡ್ಸ್, ಮಾಹಿತಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸಾಲನ ಮಾಡ್ಕೊಂಡಿರುವಂಥ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಪಾಪ ಯೂಸ್ಫುಲ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಇದೇ ರೀತಿ ಬೇರೆ ಬೇರೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ 500 ಲೈಕ್ ಮಾಡಿರ್ತೀರಾ ಅಂತ ತಿಳ್ಕೊಳ್ತಾ ಈ ವಿಡಿಯೋನಲ್ಲಿ ಕೊನೆ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್. ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ, ಬೇರೆಯವರು ಕೂಡ ಖುಷಿ ಪಡಲಿ ಕಮೆಂಟ್ ಬಾಕ್ಸ್ ನೋಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.